ಏನಿಲ್ಲ. ನಿಮ್ಮವ್ವ ಯಾರ ಮಾತು ಕೇಳ್ತಾಳೆ? ಮೀನಾಕ್ಷಿ, ನಮ್ಮವ್ ಯಾರ ಮಾತು ಕೇಳೋದಿಲ್ಲ. ಕಟ್ಕೊಂಡ್ ಗಂಡನ ಮಾತೆ ಕೇಳೋದಿಲ್ಲ ಆಕಿ. ಇನ್ನು ಜಗತ್ತಿನಾಗ ಯಾರ ಮಾತು ಕೇಳ್ತಾಳು? ಮಗನ ಸುಖದಕ್ಕಿನ್ನ ಆಕಿ ಜಿದ್ದನ ಜಾಸ್ತಿ ಆಗೈತಿ. ಅಂದ್ಮೇಲೆ ಯಾರ ಮಾತು ಕೇಳ್ತಾಳು? ಆಕಿ ಜಗತ್ತಿನಾಗ ಯಾರ ಮಾತು ಕೇಳೋದಿಲ್ಲ. ಇದು ಆಗದೆ ಇರೋ ಮಾತು. ಅದಕ್ಕೆ ನಾ ಹೇಳಾಕತ್ತಿರೋದು, ನಮ್ಗೆ ಯಾರ ಒಪ್ಪಿನೂ ಬೇಕಾಗಿಲ್ಲ. ನನಗೂ ನಿನಗೂ ಮನಸ್ಸಿದ್ರೆ ಸಾಕು, ನಾವು ಮದ್ವೆ ಆಗೋನು ಅಂತ. ಹಾಂ ಆತು, ನೀ ಹೇಳ್ದಂಗೆ ಅವ್ರು ಒಪ್ಪಲಿ ಒಪ್ಪದಂಗಿರ್ಲಿ, ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ. ಹೌದಾ? ಖರೆ? ಆದ್ರೆ ಏನು ಹೇಳು? ಇದೊಂದ್ಸಲಿ ನಿಮ್ಮವ್ವನ ಒಪ್ಪಿಸೋ ಪ್ರಯತ್ನ ಮಾಡೋಣ. ಈ ಸಲ ನಿಮ್ಮವ್ವ ಏನಾರು ಒಪ್ಪಲಿಲ್ಲ ಅಂದ್ರೆ ನೀ ಹೇಳ್ದಂಗೆ ಪಕ್ಕ ನಾವಿಬ್ರು ಓಡೋಗಿ ಮದುವೆ ಆಗೋಣ. ಆತು? ಮತ್ತು ಎಲ್ಲಿಗೆ ಬಂದು ಸಂಗಯ್ಯ ಅಂದ್ರೆ ಅಲ್ಲಿಗೆ ಬಂದೆ ಸಂಗಯ್ಯ ಅಂತ ಮತ್ತು ತಿರ್ಗಾ ಅಲ್ಲಿಗೆ ಬಂದು ನಿಂತ್ಲು. ವೀರೇಶ, ಇದೊಂದು ಪ್ರಯತ್ನ ನಾವು ಮಾಡಿ ನೋಡೋಣ. ಈ ಸಲ ಏನಾದರೂ ಒಪ್ಪಲಿಲ್ಲ ಅಂದ್ರೆ ನೀ ಹೇಳ್ದಂಗೆ ನೀ ಯಾವಾಗ ಕರಿತಿ, ಎಲ್ಲಿ ಮದುವೆ ಆಗೋಣಂತಿ, ನಾವು ಅಲ್ಲೇ ಆಗೋಣ. ಏನಾರ ಹೇಳು. ಆದ್ರೆ ಇದು ಲಾಸ್ಟ. ಇದ್ರ ಮ್ಯಾಗ ಏನಾರು ಮತ್ತೆ ಕಾರಣ ಹೇಳಿದ್ರೆ ನಂದು ನಿಂದು ಸಂಬಂಧ ಶಾಶ್ವತ ಕಡಿತೈತೆ. ಆಮೇಲೆ ನೀನು ನನ್ನ ಹೆಣ ನೋಡ್ಬೇಕಾಗ್ತೈತಿ, ಜೀವಂತಂತೂ ನೋಡೋಕ್ಕಾಗೋದಿಲ್ಲ ನಾನು. ಸಾಯೋ ಮಾತು ಯಾಕಾಡ್ತಿ? ಹಾಗೆಲ್ಲ ಏನೂ ಆಗೋದಿಲ್ಲ. ಮೀನಾಕ್ಷಿ, ನನಗೆ ನೀನಿಲ್ದ ಬದುಕೋಕ್ಕಾಗೋದಿಲ್ಲ. ನನಗೂ ಅಷ್ಟ ವೀರೇಶ. ನೋಡು, ನಿನ್ ಖುಷಿ ಆಕತ್ತೆ ಅನ್ನೋದಾದ್ರೆ ನೀ ಯಾವಾಗ ಕರೆದು ನಾನು ನಿನ್ನ ಜೋಡಿ ಲಗ್ನ ಆಗಕ್ಕೆ ತಯಾರದೀನಿ. ನೀ ಎಲ್ಲಿ ಹೋಗಿ ನಾನು ಜೀವನ ಮಾಡೋಣ ಅಂತೀವೋ ನಾ ಅಲ್ಲಿಗೆ ಬರಕ್ಕೆ ತಯಾರದೀನಿ. ಆದ್ರೆ ಸಾಯೋ ಮಾತು ಮಾತ್ರ ಆಡಬೇಡ. ಆತು, ನೀ ಹೇಳ್ದಂಗೆ ಇದೊಂದು ಲಾಸ್ಟ್. ನಮ್ಮ ಅವ್ನು ಇನ್ನೊಂದ್ಸಲಿ ಮಾತಾಡ್ಸಿ ನೋಡ್ತೀನಿ. ಆಕೆ ಹ್ಞೂ ಅಂದ್ರೂ ಸರಿ, ಇಲ್ಲಾಂದ್ರೆ ನೀ ಮಾತಿಗೆ ತಕ್ಕನ ನಡ್ಕೋಬೇಕು ಹೇಳಿರ್ತೀನಿ ಮೀನಾಕ್ಷಿ. ಆತಪ್ಪ, ನೀ ಹೇಳ್ದಂಗೆ ನಡ್ಕೋತೀನಿ. ಆದ್ರೆ ಹೊಳ್ಳಿ ಇನ್ನೊಂದ್ಸಲಿ ನಿಮ್ಮ ಅವ್ವನ ಅಪ್ಪಸಕ್ಕ ನೀನ ಹೋಗ್ಬೇಡ. ಬ್ಯಾರೆ ಇನ್ಯಾರ ಕಡೆಗಿಂದಾರು ಹೇಳ್ಸಿಸ್ಬೇಕು. ನಿಮ್ಮವ್ವ ಭಾಳ ಯಾರ ಮಾತಿಗೆ ಬೆಲೆ ಕೊಡ್ತಾಳೆ? ನಮ್ಮ ಜಗತ್ತಿನ್ಯಾಗ ಹುಟ್ಟಿಸಿದ ಅಪ್ಪಗೂ ಬೆಲೆ ಕೊಡೋದಿಲ್ಲ ಆಕಿ ಮಾತಿಗೆ. ಯಾರ ಮಾತು ಕೇಳೋದಿಲ್ಲ. ಆಕಿಗೆ ಇಚ್ಛೆ ಬಂದಂಗೆ ಮಾತಾಡ್ತಾಳೆ ಆಕಿ. ಹಾಗೆಲ್ಲ ಏನೂ ಇರೋದಿಲ್ಲ. ಯಾರ ಇನ್ನೊಬ್ರು ಮಾತಿಗೆ ಬೆಲೆ ಕೊಡ್ತಿರ್ತಾಳೆ ನಿಮ್ಮವ್ವ. ಅವ್ರ ಜೀವನದಾಗ ಇಂಪಾರ್ಟೆಂಟ್ ಅಂತಂದು ಯಾರು ಒಬ್ರು ಆತ್ಮೀಯರು ಇರ್ತಾರೆ, ಅವ್ರ ಕಡೆ ಹೇಳಿಸ್ಬೇಕು. ಅಂಥವ್ರು ಯಾರದಾರ? ನಿಮ್ಮವ್ವ ಇನ್ನೊಬ್ರು ಮಾತು ಹೇಳಿದ್ದು ಸರಿ ಅಂತ ಒಪ್ಕೊಳ್ಳೋರು ಯಾರದಾರ? ಅಂತ ಮಾತು ಕೇಳಂತದೈತಿ. ಇದುವರೆಗೆ ಯಾರದು ಕೇಳಾಳಕ್ಕಿ? ಅದಾರ. ಹೌದಾ? ಯಾರು? ಶಂಕರ ದೊಡ್ಡಪ್ಪ, ಮಾದೇ ದೊಡ್ಡಪ್ಪ ಇಬ್ಬರು ಮಾತು ನಮ್ಮ ಕೇಳ್ತ. ಹೌದು. ನಿಮ್ಮವ್ವಗ ಮಾದೇವಂಟಿ ಭಾಳ ಕ್ಲೋಸ್ ಗೆಳತಿ. ಖರೆ ಖರೆ. ನೀನು ಹಿಂಗೆ ಮಾಡ. ಏನು ಮಾಡಲಿ? ಅದೇ ನಿಮ್ಮ ಶಂಕರ ದೊಡ್ಡಪ್ಪನ ಹಿಡ್ಕೊ. ಅವ್ರ ಮಾತು ಪಕ್ಕ ಕೇಳ್ತಾಳೆ ನಿಮ್ಮವ್ವ. ಅವರಿಬ್ಬರು ಗಂಡ ಹೆಂಡತಿ ಹೋಗಿ ನಿಮ್ಮವ್ವನ ಮನಸ್ಸನ್ನು ಒಲಿಸೋ ಶಕ್ತಿ ಐತಿ. ಅವರಿಬ್ಬರಿಗೂ ಹೇಳಿ ಈ ಮದುವೆಗೆ ಹ್ಯಾಂಗಾರ ನಮ್ಮವ್ವನ ಒಪ್ಪಿಸು ಅಂತ ಹೇಳಿಬಿಡು. ನೋಡೋಣ ಅವ್ರು ಕೇಳ್ತಾರ ಇಲ್ಲ. ಈ ಮಾತು ನಮ್ಮ ಅಪ್ಪನ ಅಂದಿದ್ದ. ಶಂಕರಪ್ಪನ ಕಡೆಗರಿಲ್ಲ ಮಾದೇವಪ್ಪನ ಕಡೆಗೆ ಹೇಳಿಸ್ತಿ ನೋಡ್ತೀನಿ ನಿಮ್ಮ ಅವ್ವಗೆ ಅಂತ ಅಂದಿದ್ದ. ನೋಡೋಣ, ನಾ ಅಪ್ಪನ ಹತ್ರ ಮಾತಾಡ್ತೀನಿ. ಸಂಜಿನಾಗ ಮಾತಾಡಿ ಏನನ್ನೋದಕ್ಕೂ ನಾನು ನಿನ್ನ ಫೋನ್ ಮಾಡಿ ಹೇಳ್ತೀನಿ. ಕೊನೆಗೂ ಸಮಸ್ಯೆ ಬಗೆಹರ್ದಂಗಾತು. ಇದೊಂದು ಪ್ರಯತ್ನ ಮಾಡಿ ನೋಡೋಣ, ಆಮೇಲೆ ನೀ ಹೇಳ್ದಂಗೆ ಮಾಡೋಣ. ಆತ ಈಗೇನೋ ಬೇಸರ ಮಾಡ್ಕೋಬೇಡ. ನಮ್ಮ ಮನೆಗೆ ಹೋಗ್ತೀನಿ. ಭಾಳ ಹೊತ್ತಾತ್ ನಾ ಬಂದು. ನಮ್ಮೂ ನಾನು ಹುಡುಕ್ತಿರ್ತಾಳೆ. ಎಲ್ಲಿ ಹೋಗ್ಯಾಳ ಹಡಬಿಟ್ಟು ಹರಿಗಾಡಕ್ಕೆ ಬರೀ ಹರಿಗಾಡ್ತಿರ್ತಾಳಂತ. ನಮ್ಮ ಅತ್ತಿಗೆ ತಾಸಿಗೆ ಒಂದು ಗಾಡಿಗೆ ಒಂದು ಸುಳ್ಳು ಹೇಳಿ ಹ್ಯಾಂಗಾರ ಮ್ಯಾನೇಜ್ ಮಾಡ್ತಿರ್ತಾಳೆ. ಅದಕ್ಕೆ ದೌಡ ನಾ ಮನೆಗೆ ಹೋಗ್ತೀನಿ. ಬರ್ತೀನಿ. ಹಂಗೇನಾರ ಇದ್ರೆ ಫೋನ್ ಹಚ್ಚಕ್ಕೆ ಹೋಗ್ಬೇಡ. ಫೋನ್ ರಿಂಗ್ ಆಗಿದ್ದು ನೋಡಿದ್ರೆ ನೀನ ಫೋನ್ ಹಚ್ಚಿ ಅಂತ ನಮ್ಮ ಹೆಕ್ಕುವ ಚಾಲು. ಒಂದು ತಾಸು ಹೊಯ್ಕೊಳ್ಳೋಂಗಿಲ್ಲಲ್ಲ. ಅದಕ್ಕೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡು, ನನಗೆ ಮೆಸೇಜಲ್ಲಿ ರಿಪ್ಲೈ ಕೊಡ್ತೀನಿ. ಆಯ್ತು? ಬರ್ತೀನಿ. ಏನಿದ್ದು ಮೆಸೇಜಲ್ಲಿ ಹೇಳು. ಮೀನಾಕ್ಷಿ, ಇಲ್ಲಿ ಮಟ್ಟ ಬಂದು ಹಂಗ ಹೋದ್ಲೋಡು. ಮೆಸೇಜ್ ಹಾಕು. ಯಾಕೆ ವೀರ ಇನ್ನ ಮನೆಗೆ ಹೋಗಿಲ್ಲ? ಏನು ಮಾಡತ್ತಿ ಇಲ್ಲಿ? ಇಲ್ಲ ಅಪ್ಪಾಜಿ, ಈಗ ಹೊಂಟೆ. ದೌಡ್ ಹೋಗಿ ನಡಿ. ಹಂಗ ಆ ಕಡೆ ತೊಗೊಂಡೋಗಿ ಮನೆಗೆ. ಹಾಂ ಅಪ್ಪಾಜಿ, ನೀ ಬರೋದಿಲ್ಲ? ಇಲ್ಲ, ನಾ ಬರ್ತೀನಿ. ನಿಮ್ಮ ಮುಂದೆ ನಡಿ. ಶಂಕರಪ್ಪಣ್ಣ ಏನ ಅಲ್ಲಿ ಅಡಿಕೆ ಮರ ನೋಡ್ಬೇಕತ್ತ, ತೋರಿಸ್ಕೊಂಡು ಬರ್ತೀನಿ. ನಿಮ್ಮ ಮುಂದೆ ನಡಿ. ಹಾಂ ಅಪ್ಪಾಜಿ. ನೋಡಿ ಶಂಕರಪ್ಪಣ್ಣ ಹಿಂಗ ಈ ಹುಡುಗ ಬರೀ ಹೊಲದಾಗ ಇರ್ತಾನೆ ನೋಡು. ಮನೆಯಾಗಿರೋದ ಕಮ್ಮು. ಬಾ, ನಾವು ನೋಡ್ಕೊಂಡು ಬರೋಣ. ದುಡಿವಾನ ಆಗ್ಯಾನಪ್ಪ ಮಗ ಹೊಟ್ಟೆಗೆ. ಏನೋ ಇರಪ್ಪ, ಮಗನ ಮದುವೆ ವಿಚಾರ ಏನಾರ ಮಾಡಿ ಇಲ್ಲ? ಮಾಡೇನು ಬಾರೋ ಮಾರೇ. ಅದ ಸುದ್ದಿ ಮಾತಾಡೋದೈತಿ ನಿನ್ನ ಹತ್ರ. ಒಂದಿನ ಮಾತಾಡೋನು, ನಿಮ್ಮ ಮನೆ ಕಡೆ ಬರೋನು ಅಂತದ. ನೀ ಬರಾಕ ಆಗ್ವಲ್ದಾಗಿತ್ತು. ಅದಕ್ಕೇನಾಗಿತ್ತು? ಈ ಕಾಲಿನ ದೇವಲ್ಲ, ಹೇಳ ಏನು ವಿಚಾರ ಅನ್ನೋದು. ಹೇಳ್ತೇನೆ ಬಾರೋ ಶಂಕರಪ್ಪಣ್ಣ, ಬಾ ಹೇಳ್ತೇನೆ. ನಿಮ್ದು ಅಡಿಕೆಲ್ಲ ಬೇಸೈತೆ ನೋಡೋ ಇರಪ್ಪ. ಬೇಸೈತಪ್ಪ. ಎಲ್ಲ ವೀರೇಶನ ನಿಂತು ನೋಡ್ಕೊಳ್ಳೋದು ನೋಡ ಶಂಕರಪ್ಪಣ್ಣ. ನಾನೇನು ನೋಡ್ಕೊಳ್ಳೋದಿಲ್ಲ.
ಹೊಲದ ಕಡೆ ಹಂಗಾರೆ ಎಲ್ಲ ಲಕ್ಷ್ಯ ಭಾಳ ಐತಿ. ಹೆಂಗ ಮಧ್ಯಾಹ್ನ ಇಷ್ಟ ಆದ ನಿನ್ನ ಮಗ ಶಂಕರಪ್ಪಣ್ಣ. ಈ ಹೊಲ ನಮ್ಮ ಲಕ್ಷ್ಮಿ ಭಾಗಕ್ಕೆ ಬಂದಿರೋದು ನೋಡಿ. ಅದ ಮೊನ್ನೆ ಕೋರ್ಟ್ನೇ ತೀರ್ಮಾನ ಆಗಿ ಬಂದಿತ್ತು ಭಾಗ. ಇದು ಇಲ್ಲಿಂದ ಸುತ್ತ 6 ಎಕರೆ ಹೊಲ ಈಕೆಗೆ ಬಂದೈತಿ. ಇದು ಭೂಮಿ ಚಲೋ ಐತಿರಪ್ಪ. ಸುಮ್ಮ ಓಟು ಅಡಿಕೆ ಮರ ತೆಂಗಿನ ಮರ ಹಚ್ಚಿಬಿಡು, ಮನಿ ಪುರ್ತೆ ಕಾಯಿಪಲ್ಲೆ ಬೆಳ್ಕೊಳಕ್ಕೆ ಕಾಳು ಬೆಳ್ಕೊಳಕ್ಕೆ ಒಟ್ಟು ಹಾಕಲ ಬಿಟ್ಟುಬಿಡು. ಮಿಕ್ಕಿದ ಓಟು ಅಡಿಕೆ ಮರನ ಹಾಕಿಬಿಡಲ್ಲ. ನಾನು ಹಂಗೆ ಅನ್ಕೊಂಡೇನಿ. ಆಕೆ ದೊಡ್ಡ ಬಾಳೆತನ ಗಿಣೆತನ ಎಲ್ಲ ಮುಗೀಲಿ, ಆಮೇಲೆ ಇಕ್ಕಟ್ಟು ನೋಡಿದ್ರಾತು ಅಂತ ಅಂದೇನಿ. ಮತ್ತು ಅಕ್ಕಿ ಹೊಲದ್ದು ಎಲ್ಲ ಅಕ್ಕಿಗೆ ಅಧಿಕಾರ ಇರ್ತೈತಿಪ್ಪ. ಆಕೆ ಏನು ಹೇಳ್ತಾಳೆ ಅದನ್ನು ಮಾಡಕ್ಕೆ ಬರ್ತೈತೆ. ಸುಮ್ಮನೆ ನಾವು ದುಂಬಾಲು ಬಿದ್ದು ಎಲ್ಲ ಮಾಡೋದು ಚಂದ ಇರೋದಿಲ್ಲ. ಅದಕ್ಕೆ ಆಕೆನೋ ಒಂದು ಮಾತು ಕೇಳೇನಿ ಹಿಂಗಂತಂದು ಆತಪ್ಪಜ್ಜಿ ಮಾಡೋನು ಅಂತಂದಾಳ. ನೋಡೋದು ಈಗ ಬಂದೈತಿ. ಇನ್ನು ರಿಜಿಸ್ಟರ್ ಆಗಿ ಕಾಗದ ಮನೆಗೆ ಬಂದಿಲ್ಲ ಎಣ್ಣ. ಇವು ಬರ್ತೈತಿ, 2 ದಿನ ತಡ ಆದರೂ ಬರ್ತೈತಿ. ಕೋರ್ಟ್ ಕಡೆಯಿಂದ ತೀರ್ಮಾನ ಆಗಿತ್ತು ಅಂದರೆ ಪಕ್ಕ ಅವ್ರು ಕಳ್ಸತ್ತಾರ. ಅಂದಂಗೆ ಶಂಕರಪ್ಪಣ್ಣ, ನನ್ನ ಮಗನ ಮದುವೆ ವಿಚಾರ ಒಂದಿನ ಮಾತ್ರ ಮಾತಾಡೋದೈತಿ ನೋಡಪ್ಪ. ಹೇಳತ್ತಿದ್ದೆಲ್ಲ ಅಂದ್ರೆ ಕನ್ನೆಗಿನ ಹುಡ್ಕಾಕತ್ತೀರೇನ? ಅಯ್ಯೋ ಶಂಕರಪ್ಪಣ್ಣ, ನನ್ನ ಮಗ ನನಗೆ ಕನ್ಯೆ ಹುಡ್ಕೋ ತ್ರಾಸ ಕೊಟ್ಟಿಲ್ಲಪ್ಪ. ಚಲೋ ಅಲ್ಲೋ, ಹಂಗಾರೆ ಕನ್ಯೆ ಹುಡ್ಕೊಂಡೇ ಬಿಟ್ಟಾನ. ಸಸಿ ತಯಾರದಾಳ ಅಂತ ಆತು ಬರಾಕ. ಅಯ್ಯೋ ಶಂಕರಪ್ಪಣ್ಣ, ಅದನ್ನೇನು ಕೇಳ್ತಿ? ಮನೆಗೆ ಬರಾಕ ಸಸಿ ತಯಾರದಾಳ, ಮಗ ಕರ್ಕೊಂಡು ಬರಾಕು ತಯಾರದಾನ. ಆದರೆ ಸೊಸಿನ ಮನೆ ತುಂಬಿಸ್ಕೊಳಾಕ ನಾನು ಹೆಣ್ತಿ ತಯಾರಿಲ್ವೋ ಶಂಕರಪ್ಪಣ್ಣ, ಅದು ಸಮಸ್ಯೆ ಆಗ್ತೈತಿ. ಅದನ್ನು ನಿನ್ನ ಹತ್ರ ಮಾತಾಡೋದಿತ್ತು ನಾ. ಯಾಕೆ ಅಂದಂಗೆ ಹುಡುಗಿ ಎಲ್ಲಿದು ಶಂಕರಪ್ಪಣ್ಣ? ನನಗೆ ಹಂಗಾರೆ ಸುದ್ದಿ ಗೊತ್ತಿಲ್ಲನ? ಅಲ್ಲ ನಿನ್ಗೆ ಗೊತ್ತೈತೆ ಅನ್ಕೊಂಡೆನ್ನ. ಇಲ್ಲಪ್ಪ, ನನಗೇನಿದು ಸುದ್ದಿ ಗೊತ್ತಿಲ್ಲ ಬಿಡು. ಅದೇ ಸಿದ್ಧಾರ್ಥ ತಂಗಿ ಸಾವಕ್ಕರ ಮಗಳು ಮೀನಾಕ್ಷಿ ಹಾಕಿನ. ಓ, ಅಂದಂಗೆ ಹುಡುಗಿ ಗಂಡು ಸತ್ತು ಇಲ್ಲೇ ಬಂದು ಅದಾಡಿಲ್ಲ. ಆ ಹುಡುಗಿ ಹೇಳತ್ತಿಲ್ಲ? ನೋಡಣ್ಣ, ಅದ ಹುಡುಗಿದ ಹೇಳತ್ತೀನಿ. ಆಕಿ ಗಂಡು ಸತ್ತಿದ್ದಕ್ಕೆ ಮಗಗ ಬೇಡ ಅಂತ ನಿಂತಾಳಿಕಿ. ಕುಡಿಕೆ ಮಾಡ್ದಂಗೆ ಆಕತಿ, ಕಾರ್ಯ ಕಟ್ನದ ಬರೋದಿಲ್ಲ, ಆರತಿ ಹಿಡಿಯಾಕೆ ಬರೋದಿಲ್ಲ. ಏನು ಮನೆಯಾಗಿನ ಹೆಣ್ಮಕ್ಳದ್ದು ಏನು ಕೇಳ್ತಿಪ್ಪ ಶಂಕರಪ್ಪಣ್ಣ? ನನಗರ ಇತ್ತಾಗ ಮಗನ ಪರ ಮಾತಾಡೋಂಗಿಲ್ಲ, ಇತ್ತಾಗ ಹೆಣ್ತಿ ಪರ ಮಾತಾಡೋಂಗಿಲ್ಲ. ಅಡ್ಕೋಲ್ನಾಗ ಅಡಕೆ ಸಿಕ್ಕಂಗೆ ಆಗ್ಬಿಟ್ಟಿನ್ನ. ದೇಶ ನಡು ಸಿಕ್ಕೊಂಡು ಹೇಳಪ್ಪ. ಇರಪ್ಪಣ್ಣ, ನಿಂದು ಮಸ್ತ್ ಟಾಮೆಂಜರಿ ಆಗಿತ್ತು ಈಗ. ಓ ಕೇಳ್ತೀನಪ್ಪ. ಈಗ ಅದಕ್ಕೆ ಈ ಸಮಸ್ಯೆ ಬಗೆಹರಿಸೋ ಶಕ್ತಿ ನಿಮ್ಮಿಬ್ಬರು ಗಂಡ ಹೆಂಡತಿಗೆ ಇರೋದಂತೇಳಿ ಮನೆಗೆ ಬಂದು ಇಬ್ಬರ ಹತ್ರ ಮಾತಾಡ್ಬೇಕಂತ ಅಂದ್ಕೊಂಡಿದ್ದೆ. ಅದಕ್ಕೆ ಹೆಂಗೂ ಇಲ್ಲೇ ಸಿಕ್ಕಿ ಈಗ ಕೇಳ್ಬಿಡ್ತೀನಿ. ಕೇಳು, ಈಗೇನು ಮಾಡ್ಬೇಕಣ್ಣ ಶಂಕರಪ್ಪಣ್ಣ? ಮತ್ತು ನನ್ನ ಮಗಳ ಮದುವೆ ವಿಚಾರದಾಗನು ನನ್ನ ಹೆಂಡ್ತಿ ನಿಮ್ಮ ಮಾತ ಕೇಳ್ಯಾಳ. ನೀವು ಹೇಳಿದ ಮಾತಂದ್ರೆ ನನ್ನ ಹೆಂಡ್ತಿಗೆ ವೇದವಾಕ್ಯ. ಮದೇವಕ್ಕಾರ ನೀವು ಹೇಳಿದ್ದು ಇದೊಂದು. ನನ್ನ ಮಗ ಆಕಿ ಮ್ಯಾಗ ಮನಸ್ಸಿಟ್ಟಾನ. ಆಕಿನ ಬಿಟ್ಟು ಇನ್ನೊಬ್ಬಕಿನ ಮಾಡ್ಕೊಳಂಗಿಲ್ಲ ಅನ್ನಕತ್ತಾನ. ಪಾಪ ಅದು ಚಲೋ ಐತಿ ಹುಡುಗಿ. ಏನು ಗಂಡನ ಮನ್ಯಾಗ 1 ವರ್ಷನೂ ಬಾಳಿಲ್ಲ. ನನಗೇನಕ್ಕೇನು ಗಂಡ ಸತ್ಯಕ್ಕೆ ಮಾಡಬಾರ್ದು ಅವೆಲ್ಲ ಏನಿಲ್ಲಪ್ಪ. ಈಗಿನ ಕಾಲದಾಗೆಲ್ಲ ನಡೆಯತ್ತವ ಶಂಕರಪ್ಪಣ್ಣ. ನನಗೆ ಆ ಹುಡುಗಿ ಬಗ್ಗೆ ಏನು ತಕರಾರಿಲ್ಲ. ನನಗೆ ನನ್ನ ಮಗನ ಸುಖ ಮುಖ್ಯ ಅಟ್ಟ. ಅವ ಆಕಿನ ಮಾಡ್ಕೊಂಡು ಚಂದ ಇರ್ತಾನೆ ಅನ್ನೋದಾದ್ರೆ ನಾನು ಮದುವೆ ಮಾಡೋಕೆ ತಯಾರದೇನಿ. ಆದ್ರೆ ನಾನು ಹೆಂಡ್ತಿ ಒಪ್ಕೊಳ್ಳಾಗ್ಯಾಳ. ಹ್ಯಾಂಗಾರ ಮಾಡಿ ನೀವಿಬ್ಬರು ಗಂಡ ಹೆಂಡ್ತಿ ಸೇರಿ ಆ ಹುಡುಗಿನ ನನ್ನ ಮಗಗೆ ಲಗ್ನ ಮಾಡೋಂಗೆ ನಾನು ಹೆಂಡ್ತಿ ವಾಪಸ್ಸರಲ್ಲ. ಏನೋ ಇರಪ್ಪ, ನಿನ್ನ ಮಾತು ಕೇಳೋಂಗಿಲ್ಲ ಅಂದ್ರೆ ನಮ್ಮ ಮಾತೆಲ್ಲಿ ಕೇಳ್ತಾಳೆ? ಇಂಥ ವಿಚಾರಕ್ಕೆಲ್ಲ ಹ್ಞೂ ಅನ್ನಂಗಿಲ್ಲ. ಅದು ಅಲ್ದಿರ ಹುಡುಗಿ 2ನೇ ಸಂಬಂಧ ಹೆಂಗೆ ಹ್ಞೂ ಅಂತಾಳೋ ಮರೆಯ. ನೀವು ಮದೇವಕ್ಕರಿಗೆ ಹೇಳಿ, ಅವರೆಲ್ಲ ತಿಳಿಸಿ ಬುದ್ಧಿ ಹೇಳಿ ಹೆಂಗಾರ ಹ್ಞೂ ಅನಿಸ್ತಾರೆ. ಇದೊಂದು ಮಾಡಿ ಉಪಕಾರ ಕಟ್ಕೊಂಡ್ಬಿಡಪ್ಪ. ಇಲ್ಲ ಅಂದ ನನ್ನ ಮಗ ಜೀವನ ಪರ್ಯಂತ ಲಗ್ನ ಆಗದೆ ಸನ್ಯಾಸಿನ ಅಕ್ಕ ನನ್ನ ವಂಶ ಮುಂದುವರಿಯೋದು ಹೆಂಗೋ ಶಂಕರಪ್ಪಣ್ಣ? ನನಗೆ ಅದು ಚಿಂತೆ ಹತ್ತಿ ಬಿಟ್ಟೈತಿ. ಅದು ಹುಡುಗಿ ಇನ್ನೊಂದು ಲಗ್ನ ಆಗೋದಿಲ್ಲ ಅಂತೈತಿ. ಅದರ ಲಗ್ನ ಮಾಡ್ಕೊಂಡು ಯಾಕಡೆ ಹೋದ್ರೆ ಇವಂಗಾರ ಇನ್ನೊಂದು ಮಾಡೋನು ಅನ್ನಕ್ಕೆ ಇವನು ಮಾಡ್ಕೊಳ್ಳೋದಿಲ್ಲ, ಇನ್ನೊಂದು ಅಂತಾನ ಆಕಿನೂ ಮಾಡ್ಕೊಳ್ಳೋದಿಲ್ಲ ಅಂತಾಳೆ. ಇಬ್ಬರು ಜೀವನನೂ ಹಾಳಾಕೈತಿ ಓ ಶಂಕರಪ್ಪಣ್ಣ. ಅದಕ್ಕೆ ಹೆಂಗಾರ ಮಾಡಿ ನನ್ನ ಹೆಂಡ್ತಿನ ಈ ಲಗ್ನಕ್ಕೆ ಹ್ಞೂ ಅನ್ನಂಗೆ ಮಾಡಿಬಿಡ್ರಿಪ್ಪ. ಪುಣ್ಯ ಹತ್ತೈತಿ ನಿಮ್ಗೆ. ನಮ್ಮ ಮಾತಿಗೆ ಹ್ಞೂ ಅಂದು ಒಂದು ಒಳ್ಳೇದು ಕಲ್ಯಾಣ ಕಾರ್ಯ ಆಕತಿ ಅನ್ನೋದಾದ್ರೆ ಮಾತಾಡಕ್ಕೆ ಬಂದಿದ್ದೇನಪ್ಪ. ಮಾತಾಡ ನೋಡೋ ಇರಪ್ಪ, ಮಾತಾಡ್ತೀನಿ. ನಮ್ಮ ಹೆಣ್ಮಕ್ಳ ಹತ್ರ ಹೇಳ್ತೀನಿ. ನಾನು ನಮ್ಮ ಹೆಣ್ಮಕ್ಳು ಸೇರಿ ಒಂದಿನ ನಿಮ್ಮ ಹೆಣ್ಮಕ್ಳು ನಮ್ಮ ಮನೆಗೆ ಕರೆಸಿ ಮಾತಾಡ್ತೀನಿ. ನಾ ಅದಟ್ಟು ಒಪ್ಸೋ ಪ್ರಯತ್ನ ಮಾಡ್ತೀನಿ. ಮತ್ತು ಒಪ್ಪಿಲ್ಲ ಅಂದ್ರೆ ಇರಪ್ಪ, ನಾ ಏನೂ ಮಾಡೋಕ್ಕಾಗೋದಿಲ್ಲಪ್ಪ. ಪ್ರಯತ್ನ ಆಟ ನಂದು. ಫಲ ನೀನು ಹೆಂಡ್ತಿದ್ದಿರ್ತೈತೆ ನೋಡಪ್ಪ. ನೀವು ಮಾತಾಡ್ಯಾರ ನೋಡ್ರು ಎಣ್ಣ. ನೀವು ಮಾತಾಡಿದೆ ಅಂದ್ರೆ ಶಂಕರಪ್ಪಣ್ಣ ಪಕ್ಕ ನನ್ನ ಹೆಂಡ್ತಿ ಹ್ಞೂ ಅಂತ. ಮಾದಕ್ಕರ್ ಮಾತು ಅಂದ್ರೆ ನನ್ನ ಹೆಂಡ್ತಿಗೆ ವೇದ ವಾಕ್ಯ ಇದ್ದಂಗೆ.
ಹೆಂಗಾರ ಮಾಡವಪ್ಪ ಇದೊಂದು ಲಗ್ನ ಮಾಡಿಬಿಡಪ್ಪ ಪುಣ್ಯ ಹತ್ತೈತಿ ನಿನಗೆ ಆತೇಳಪ್ಪ ಏನು ಪುಣ್ಯ ಗಿಣ್ಯ ಅಂತ ಮಾತಾಡ್ಕೊತ ಆತೇಳು ನಾನು ನಾಳೆ ನಾಡಿದ್ರೆ ಮಾತಾಡ್ತೇನೆ ನಿಮ್ಮ ಹೆಣ್ಮಕ್ಳ ಹತ್ರ ಇವತ್ತು ನಮ್ಮ ಹೆಣ್ಮಕ್ಳ ಹತ್ರ ನಾನು ಮಾತಾಡಿಟ್ಟಿರ್ತೀನಿ ಹಾಂ ನಡಿಯೋಕೆ ಹತ್ಲಾಗತ್ತೆ ಬಂತು ನಡಿ ಹೋಗುನು ಆತಪ್ಪ ಶಂಕರಪ್ಪಣ್ಣ ಇಷ್ಟು ಮಾಡಿಬಿಡ್ರಿ ನಾನು ನನ್ನ ಮಗುಗೆ ಒಟ್ಟು ಹೇಳ್ಬಿಡ್ತೀನಿ ಅದು ಕೂಡ ಜೀವಕ್ಕೆ ಸಮಾಧಾನ ಆಕೈತಿ ನನ್ನ ಮಗ ಪರದಾಡೋದು ನನ್ನ ಕಣ್ಣ ನೋಡೋಕ್ಕಾಗವಲ್ದು ಶಂಕರಪ್ಪಣ್ಣ ಅದಕ್ಕೆ ಜೀವ ತಡಿಲಾರ್ದಕ್ಕೆ ನೀ ಹೇಳಾಕತ್ತೀನಿ ಆಯ್ತು ನಡಿಪ್ಪ ಅಪ್ಪದೀರು ನೋಡಿದ್ದು ಕನ್ಯೆ ಮಾಡ್ಕೊಳ್ಳೋದೆಲ್ಲ ನಮ್ಮ ಕಾಲಕ್ಕೆ ಮುಗೀತು ಈಗೆಲ್ಲ ಜನ್ರೇಷನ್ ಫಾರ್ವರ್ಡ್ ಆದಾಗ ನಾವು ಫಾರ್ವರ್ಡ್ ಆಗೋದು ಏನೂ ಮಾಡೋಕ್ಕಾಗೋದಿಲ್ಲ ಮಕ್ಳು ಹೂ ಅಂದಿದ್ದಕ್ಕೆ ಲಗ್ನ ಮಾಡ್ಕೊಂಡು ಹೋಗೋದು ಮತ್ತು ನಮ್ಮ ಅಪ್ಸರ ಅಂದ್ರೆ ಹಂಗೆ ಆತಲ್ಲಪ್ಪ ಇರ್ಲಿ ನಡಿ ನಮ್ದು ಅದೇ ಹಣೆ ಬರ ನಿಂದು ಅದೇ ಹಣೆ ಬರ ನಡಿಯಪ್ಪ ಹೋಗೋಣ ಹತ್ತಕ್ಕಿತಿ ಬಾರೋ ಏನು ಶಂಕರಪ್ಪಣ್ಣ ಹಿಂಗೆ ಹೋಗ್ತಾ ಗೌಡ್ರ ಅಂಗಡಿ ಚಾ ಕುಡಿದು ಹೋಗೋಣ ನಾನು ನಡಿಯೋ ಬಜ್ಜಿ ತಿಂದು ಚಾ ಕುಡಿದು ಹೋಗೋಣ